ಆನೇಕಲ್ನ ಚಂದಾಪುರದ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮಾರ್ಚ್ 1ರಂದು ಸಾರ್ವಜನಿಕರಿಗಾಗಿ ಆರ್ಟಿಐ ಮಾಹಿತಿ ಹಕ್ಕು ತರಬೇತಿ ಹಾಗೂ ಕಾನೂನು ಅರಿವು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹಾಗೂ ಕೆಆರ್ಎಸ್ ಪಕ್ಷದ ಆನೇಕಲ್ ತಾಲೂಕು ಘಟಕದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಾಗಿದ್ದು, ಕಾರ್ಯಾಗಾರವು ಮಾರ್ಚ್ 1ರಂದು ಬೆಳಗ್ಗೆ 10 ಗಂಟೆಗೆ ಚಂದಾಪುರದ ಸಂತೆ ಮೈದಾನದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪ ಆವರಣದಲ್ಲಿ ನಡೆದಿದೆ. ಈ ಕಾರ್ಯಾಗಾರದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ತರಬೇತಿ ನೀಡಲಾಗಿದ್ದು, ಸಾರ್ವಜನಿಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದೆ ಅದರ ಮೂಲಕ ಮಾಹಿತಿ ಹಕ್ಕು ಹಾಗೂ ಕಾಯ್ದೆ ಪ್ರಯೋಜನಗಳನ್ನು ತಿಳಿದುಕೊಳ್ಳಬಹುದು. ಕೆಆರ್ಎಸ್ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ವಿಜಯ್ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇಲಾಖೆಗಳಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಂದ ಲಂಚ ಪಡೆಯುತ್ತಿರುವ ಬಗ್ಗೆ ಹೇಗೆ ದೂರು ಸಲ್ಲಿಸಬೇಕು, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ಅವರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಮತ್ತು ಕೆಆರ್ಎಸ್ ಪಾರ್ಟಿ ಆನೇಕಲ್ ತಾಲೂಕು ಘಟಕದ ಸಹಯೋಗದ ವತಿಯಿಂದ ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಂದಾಪುರ ಸರ್ಕಲ್ ಇರುವಂತಹ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಸಾಮಾನ್ಯರಿಗೆ ಮತ್ತು ವಿವಿಧ ಪಕ್ಷಗಳ ಪಕ್ಷಭೇದ ಮರೆತು ಎಲ್ಲ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ಭಾಗದ ರೈತರಾಗಿರ್ಬೋದು, ಅವರಿಗೆ ಮಾಹಿತಿ ಹಕ್ಕು ತರಬೇತಿ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು ಮತ್ತು ಕಾನೂನು ಅರಿವನ್ನು ಮೂಡಿಸಿ ಅವರಿಗೆ ಜಾಗೃತಗೊಳಿಸುವಂಥ ನಿಟ್ಟಿನಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಆನೇಕಲ್ ತಾಲೂಕು ಘಟಕದ ಕೆಆರ್ಎಸ್ ಪಾರ್ಟಿ ಸಹಯೋಗದೊಂದಿಗೆ ಒಂದು ಕಾನೂನು ಅರಿವು ತರಬೇತಿ ಕಾರ್ಯಕ್ರಮವನ್ನು 4 ಗಂಟೆಗಳ ಹಮ್ಮಿಕೊಂಡಿರ್ತೇವೆ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇವರು ಹಲವಾರು ವರ್ಷಗಳಿಂದ RTI ಮತ್ತು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಯಾಕಂದರೆ ನಮ್ಮಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ, ಹಲವಾರು ಜನ ವಿದ್ಯಾವಂತರು ಹಲವಾರು ಪಕ್ಷಗಳಿದ್ದಾರೆ. ಆದರೆ ಜನಗಳಿಗೆ ಮತ್ತು ಮತದಾರರಿಗೆ ಮತ್ತು ನಾಯಕರಿಗೆ ತಿಳಿಸಬೇಕಾಗಿರುವಂಥ ವಿಚಾರಗಳನ್ನ ಯಾವುದೇ ಪಕ್ಷದ ಮುಖಂಡರುಗಳಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವರಿಗೆ ತರಬೇತಿಗಳನ್ನು ಕೊಡ್ತಾ ಇಲ್ಲ. ಆದರೆ ನಮ್ಮಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅವರ ಸಹಯೋಗದಲ್ಲಿ KRS ಪಕ್ಷ ಸಹ ಸಾರ್ವಜನಿಕವಾಗಿ ಒಂದಷ್ಟು ಜನಗಳಿಗೆ ಅರಿವು ಮೂಡಿಸಬೇಕು. ಕಾನೂನು ಅಂದರೆ ಏನು, RTI ಅಂದರೆ ಏನು. ಯಾಕಂದರೆ ಈಗಾಗಲೇ ನಾವು ಮಾಡಿರುವಂಥ ಹಲವಾರು ಲೈವ್ಗಳಾಗಿರ್ಬೋದು, ನಾವು ಮಾಡ್ತಾರೋ ಅಭಿಯಾನಗಳಾಗಿರ್ಬೋದು, ಅತಿ ಹೆಚ್ಚು ಸರ್ಕಾರಿ ಕೆಲಸದವರು. ಯಾಕಂದರೆ ಅವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡಬೇಕು. ಯಾಕಂದರೆ ನಾವು ಕಟ್ಟೋ ತೆರಿಗೆ ಅವರಿಗೆ ಸಂಬಳವಾಗಿ ಬರ್ತಾಯಿದೆ. ಯಥೇಚ್ಛವಾಗಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾಯಿದ್ದೀವಿ. ನಮ್ಮ ತೆರಿಗೆ ಹಣದ ಶೇಕಡವಾರು ಲೆಕ್ಕ ಹಾಕಿದ್ರೆ ಅರ್ಧ ಭಾಗ ಈ ಅಧಿಕಾರಿಗಳಿಗೆ ಲಂಚಕ್ಕೆ ಇವರು ಮೋಜು ಮಸ್ತಿಗಳಿಗೆ ಹೋಗ್ತಾಯಿದೆ. ಉಳಿದ ಇನ್ನು ಅರ್ಧ ಭಾಗ ಏನು ನಮ್ಮಲ್ಲಿ ಬಳಕೆ ಆಗಬೇಕಾಗಿತ್ತು, ಮೂಲಭೂತವಾಗಿ ಸಾರ್ವಜನಿಕವಾಗಿ ರಸ್ತೆ, ನೀರು, ಕುಡಿಯುವಂಥ ನೀರಾಗಿರ್ಬೋದು, ಕೆರೆಗಳು, ಕುಂಟೆಗಳನ್ನು, ಸರ್ಕಾರಿ ಜಾಗಗಳನ್ನು ಉಳಿಸುವಂಥದ್ದಾಗಿರ್ಬೋದು, ರಸ್ತೆಗಳ ನಿರ್ಮಾಣ ಮಾಡಬೇಕಾಗಿತ್ತು. ಈ ಮೂಲಭೂತ ಸೌಕರ್ಯಗಳು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಮೇಲಾಗಿದ್ರೂ ಸಹ ಇನ್ನೂ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ವಿದ್ಯಾವಂತರು ಅತಿ ಹೆಚ್ಚಾಗ್ತಾ ಇದ್ದಾರೆ, ಆದರೆ ಪ್ರಶ್ನೆ ಮಾಡುವಂಥದ್ದು ಕಡಿಮೆ ಆಗ್ತಾಯಿದೆ. ಆ ಪ್ರಶ್ನೆ ಮಾಡುವಂಥ ನಾಳಿದ್ದು ಕಾರ್ಯಕ್ರಮ ಪೂರ್ಣ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ, RTI ವಿಚಾರವಾಗಿ ಹೇಗೆ ನೀವು ನಿಭಾಯಿಸೋದಕ್ಕೆ ಜನರಿಗೆ ಹೇಗೆ ಅರಿವು ಮೂಡಿಸ್ತಾ ಇದ್ದೀರಾ? ಕಳೆದ 10 ವರ್ಷಗಳಿಂದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ನಿರಂತರವಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ RTI ಬಗ್ಗೆ, ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ, ಸಕಾಲ ಕಾಯ್ದೆ ಬಗ್ಗೆ, ಹಾಗೆಯೇ ಕಾನೂನು ಅರಿವು ಈ ಕಾರ್ಯಾಗಾರಗಳನ್ನು, ಶಿಬಿರಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಾವಿರಾರು ಸೈನಿಕರು ಭ್ರಷ್ಟಾಚಾರದ ವಿರುದ್ಧ, ಅಕ್ರಮಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಬಲಗೊಳಿಸೋದ್ರ ಕಡೆಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಆನೇಕಲ್ ದಕ್ಷಿಣ ಭಾಗದಲ್ಲಿ ಮತ್ತು ಆನೇಕಲ್ ತಾಲೂಕಿನ ಪಕ್ಷಾತೀತವಾಗಿ ಅವ್ರು ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕರಿಗೆ ಮಾಹಿತಿ ಹಕ್ಕು ಕಾಯ್ದೆ ಹಾಗೂ ಕಾನೂನು ಅರಿವು ಮೂಡಿಸುವಂತಹ ವಿಚಾರಗಳನ್ನ ತಿಳಿಸುವಂತಹ ಒಂದು ಕಾರ್ಯಾಗಾರವನ್ನು ಇದೇ ಭಾನುವಾರ
ಮಾರ್ಚ್ 1, 2026 ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಅಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಪ್ರವೇಶ ಮುಕ್ತವಾಗಿದೆ, ಉಚಿತ ಪ್ರವೇಶ, ಎಲ್ಲ ಯಾವ ಸಾರ್ವಜನಿಕರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು. ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ದಯವಿಟ್ಟು ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು, ಸಾಮಾಜಿಕ ನ್ಯಾಯವನ್ನು ಪಡೆದುಕೊಳ್ಳಬೇಕು, ಅಸಮಾನತೆಗಳನ್ನು ತೊಲಗಿಸಬೇಕು, ಒಂದು ಮೌಲ್ಯಾಧಾರಿತವಾದ ವ್ಯವಸ್ಥೆ ಮತ್ತು ಸಮಾಜವನ್ನು ಕಟ್ಟಬೇಕು ಮತ್ತು ನಾವು ಅದರಲ್ಲಿ ಬದುಕಬೇಕು ಅನ್ನುವಂತಹ ಎಲ್ಲ ಜನರು, ವಿಶೇಷವಾಗಿ ಯುವಜನರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅದರ ಪ್ರಯೋಜನವನ್ನು ಪಡೆಯಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ